ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ನ ಹೇಗೆ ಕವರ್ ಮಾಡೋದು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ತೋರಿಸ್ಕೊಡೋದು ಬಂದುಬಿಟ್ಟು ತುಂಬಾ ಒಂದು ಈಸಿಯೆಸ್ಟ್ ವೇ ಟು ಕವರ್ ಯೋರ್ ಪಿಗ್ಮೆಂಟೇಷನ್. ಮತ್ತು ತುಂಬ ಜನ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳು ಕೂಡ ಇದೇ ಒಂದು ಮೆಥಡ್ನ ಫಾಲೋ ಮಾಡೋದು. ಈ ಮೆಥಡ್ನ ನೀವು ಕೂಡ ಫಾಲೋ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಅದು ಒಂದು ನ್ಯಾಚುರಲ್ ಆಗಿ ಕಾಣುವಂಥ ಒಂದು ರೀತಿಯಲ್ಲಿ. ಮತ್ತು ತುಂಬ ಹೊತ್ತುಗಳ ಕಾಲ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅಂದರೆ ನಿಮ್ಮ ಕನ್ಸಿಲರ್ ಆರ್ ನೀವು ಯೂಸ್ ಮಾಡುವಂಥ ಕಲರ್ ಕರೆಕ್ಟರ್ ಏನು ಸ್ಮಡ್ಜ್ ಆಗೋದಿಲ್ಲ. ಇದಕ್ಕೆ ನಿಮಗೆ ಬೇಕಾಗಿರೋದು ಜಸ್ಟ್ ಎರಡು ಪ್ರಾಡಕ್ಟ್, ಒಂದು ಆರೆಂಜ್ ಕರೆಕ್ಟರ್ ಮತ್ತು ಇನ್ನೊಂದು ಕನ್ಸೀಲರ್. ಸೊ ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಯಾವ ರೀತಿಯಲ್ಲಿ ಬ್ಲೆಂಡ್ ಮಾಡಬೇಕು, ಮತ್ತು ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಏನೇನು ಬೇಕು, ಮತ್ತು ಈ ಒಂದು ಫುಲ್ ಫೇಸ್ನ ಹೇಗೆ ಸೆಟ್ ಮಾಡಬೇಕು ನ್ಯಾಚುರಲ್ ಆಗಿ ಕಾಣೋ ರೀತಿಯಲ್ಲಿ ಅನ್ನೋದನ್ನು ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಐ ಆಮ್ finishing this tutorial with this ಬ್ಯೂಟಿಫುಲ್ ಲೈಟ್ ಮೇಕಪ್ ಲುಕ್, ವೆರಿ ಸಮ್ಮರ್ ಫ್ರೆಂಡ್ಲಿ ಮೇಕಪ್ ಲುಕ್. ತುಂಬಾ ಲೈಟಾಗಿ ಫೀಲ್ ಆಗುತ್ತೆ, ನಿಮ್ಮ ಸ್ಕಿನ್ ಕೂಡ ಈವನ್ ಟೋನಾಗಿ ಕಾಣುತ್ತೆ. ಸೊ ನಾನೀಗ ಜಸ್ಟ್ ಫೇಸ್ನ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತಿದೆ ನೋಡಿ. ನನಗೆ ಇಷ್ಟು ಡಾರ್ಕ್ ಸರ್ಕಲ್ಸ್ ಇದೆ. ಆಮೇಲೆ ಮೌತ್ ಏರಿಯಾ ಅಂದರೆ ಬಾಯಿಯ ಸುತ್ತಲೂ ಹೆಚ್ಚಾಗಿ ಏನಂದರೆ ಕಾರ್ನರ್ಸ್ ಆಫ್ ಮೈ ಮೌತ್ ಅಲ್ಲಿ ನನಗೆ ಪಿಗ್ಮೆಂಟೇಷನ್ ಇದೆ, ಅಂದರೆ ಒಂಚೂರು ಡಾರ್ಕಾಗಿ ಕಾಣುತ್ತೆ. ಆ್ಯಸ್ ವೆಲ್ ಆ್ಯಸ್ ಆನ್ ಮೈ ಐಲಿಡ್ಸ್ ನೋಡಿ, ಐಲಿಡ್ ಮೇಲೆ ಕೂಡ ನನಗೆ ಡಾರ್ಕ್ ಆಗಿದೆ, ದಟ್ ಇಸ್ ಪಿಗ್ಮೆಂಟೇಷನ್. ಸೊ ಹೇಗೆ ಕವರ್ ಮಾಡೋದು ನೋಡೋಣ. ಫಸ್ಟ್ ಸ್ಟೆಪ್ ಏನಂದರೆ ಫೇಸ್ ವಾಶ್ ಆದ ನಂತರ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಸೆಟಾಫಿಲ್ ಮಾಯ್ಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ನನಗೆ ಆಯ್ಲಿ ಸ್ಕಿನ್ ಅವರು, ಡ್ರೈ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್ ಅವರು ತುಂಬಾ ಕಮೆಂಟ್ ಮಾಡಿ ಕೇಳ್ತೀರಾ. ಸೊ ಈ ಒಂದು ಸೆಟಾಫಿಲ್ ಬಂದು ನಿಮಗೆ ಸೆನ್ಸಿಟಿವ್ ಸ್ಕಿನ್ ಯಾವುದೇ ಒಂದು ಸ್ಕಿನ್ ಟೈಪ್ ಇದ್ದರೂ ಯೂಸ್ ಮಾಡ್ಬೋದು. ಮತ್ತು ಅಂಡರ್ ಐ ಏರಿಯಾ ನೋಡಿ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಅಂದರೆ ಒಂಚೂರು ಎಕ್ಸ್ಟ್ರಾ ಮಾಯ್ಶ್ಚರೈಸರೇ ಹಾಕ್ಕೊಳ್ಳಿ ಸ್ಮೂತಾಗಿರೋದಕ್ಕೆ. ಈಗ ಫೇಸ್ನ ಹೀಗೆ ಟಚ್ ಮಾಡಿ ನೋಡಿದಾಗ ನೋಡಿ ಬಂಪಿಯಾಗಿ ಕಾಣುತ್ತೆ, ಅಂದರೆ ಫೀಲ್ ಆಗುತ್ತೆ ನಿಮಗೆ. ಮತ್ತು ಅಂಡರ್ ಐ ಏರಿಯಾನಲ್ಲಿ ಕೂಡ ಏನಾದರೂ ರಿಂಕಲ್ಸ್ ಇರುತ್ತೆ, ಸೊ ಅದನ್ನೆಲ್ಲ ನಾವು ಸ್ಮೂತ್ ಮಾಡಬೇಕಾಗತ್ತೆ. ಪ್ರಾಶ್ನ ಸಿಲ್ಕ್ ಬ್ಲರ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಪ್ರೈಮರ್ ಯೂಸ್ ಮಾಡೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಹೇಳಲೇಬೋದು. ನನಗೆ ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ನೋಡಿ. ಇದು ಒಂದು ಜೆಲ್ ಪ್ರೈಮರ್ ಆಗಿರುತ್ತೆ, ಸಿಲಿಕೋನ್ ಟೆಕ್ಸ್ಚರಲ್ಲಿರುತ್ತೆ. ಸೊ ನೀವು 1-2 ಡ್ರಾಪ್ ತೊಗೊಂಡು ಈ ರೀತಿ ಬೆರಳ ಮಧ್ಯದಲ್ಲಿ ನೀಟಾಗಿ ಇದನ್ನು ಬ್ಲೆಂಡ್ ಮಾಡಿ ನೋಡಿ ನಿಮ್ಮ ಐಲಿಡ್ ಏರಿಯಾ, ಯಾಕಂದರೆ ಅಲ್ಲಿ ಸುಕ್ಕಿರುತ್ತೆ, ಏನಾದರೂ ರಿಂಕಲ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಪ್ರೈಮರ್ ಹಾಕಿ ಸ್ಮೂತ್ ಮಾಡಬೇಕು. ಪೋರ್ಸ್ ಇರೋ ಜಾಗದಲ್ಲಿ ಬೇಸಿಕಲಿ ನಿಮ್ಗೆ ಎಲ್ಲೆಲ್ಲಿ ಆ ರಫ್ ಫೀಲಿಂಗ್ ಅನಿಸುತ್ತೆ, ಟೆಕ್ಸ್ಚರ್ ಇರೋ ಥರ ಫೀಲಿಂಗ್ ಬರುತ್ತೆ, ಅಲ್ಲಿ ನೀವು ಪ್ರೈಮರ್ ಹಾಕಬೇಕು. ಆ್ಯಂಡ್ ಮೂಗಿನ ಮೇಲೆ ಕೂಡ ಸಣ್ಣ ಸಣ್ಣ ಗುಳ್ಳೆ ಥರ ಎಲ್ಲ ಇರುತ್ತಲ್ವ, ಸೊ ಅಲ್ಲೆಲ್ಲ ನೀವು ಪ್ರೈಮರ್ ಹಾಕಿ. ಹಣೆ ಮೇಲೆ ಕೂಡ ಸುಕ್ಕಿರುತ್ತೆ, ಅಲ್ಲೆಲ್ಲ ಪ್ರೈಮರ್ ಹಾಕಿ. ಸೊ ಈ ರೀತಿ ಪ್ರೈಮರ್ ಹಾಕಿ ಬ್ಲೆಂಡ್ ಮಾಡೋದ್ರಿಂದ ಇವಾಗ ನೀವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಏನೇನಿರುತ್ತೆ ಆ ಪೋರ್ಸ್ ಒಳಗಡೆ ಆಗಲಿ, ಆ ರಿಂಕಲ್ಸ್ ಒಳಗಡೆ ಆಗಲಿ ಹೋಗಿ ಉಳ್ಕೊಳ್ಳೋದಿಲ್ಲ. ತುಂಬ ಸ್ಮೂತಾಗಿ ನೀವು ಅಪ್ಲೈ ಮಾಡ್ಬೋದು, ತುಂಬ ನೀಟಾಗಿ ಕೂಡ ಕಾಣುತ್ತೆ. ಈಗ ಕೆಲವರು ಕನ್ಸಿಲರ್ ಹಾಕಿದ ಕೂಡಲೇ ಕೆಳಗಡೆ ನೋಡ್ಬೋದು ಲೈನ್ ಆಗಿ ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಕ್ರೀಸಿಂಗ್ ಅಂತೀವಿ. ಆ ಫೈನ್ ಲೈನ್ಸ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಬಾರ್ದು ಅಂದರೆ ಫಸ್ಟ್ ಯು ನೀಡ್ ಟು ಸ್ಮೂದನ್ ಇಟ್ ಯೂಸಿಂಗ್ ಅ ಪ್ರೈಮರ್. ಇದಾದ ನಂತರ ನಾನು ಯೂಸ್ ಮಾಡ್ತಿರೋದು ಕಲರ್ ಕರೆಕ್ಟರ್, ಪ್ಯಾಕ್ನ ಕಲರ್ ಕರೆಕ್ಟರ್. ಇದ್ರ ಜೊತೆಗೇ ನಾನು ಕನ್ಸಿಲರ್ ಯೂಸ್ ಮಾಡ್ತೀನಿ, ದಟ್ ಮ್ಯಾಚಸ್ ಟು ಮೈ ಸ್ಕಿನ್ ಟೋನ್. ಈ 2 ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್ ಇವತ್ತಿನ ವೀಡಿಯೋಲಿ. ನಿಮ್ಮ ಪಿಗ್ಮೆಂಟೇಷನ್ನ ಹೇಗೆ ಕವರ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಒನ್ ದಟ್ ಈಸ್ ಕನ್ಸಿಲರ್ ಶುಡ್ ಬಿ ಎಕ್ಸಾಕ್ಟ್ ಮ್ಯಾಚ್ ಟು ಯೋರ್ ಸ್ಕಿನ್ ಟೋನ್. ಅಂದರೆ ಎಕ್ಸಾಕ್ಟ್ ಮ್ಯಾಚ್ ಟು ಯೋರ್ ಸ್ಕಿನ್ ಟೋನ್ ಅಂತ ಅಂದರೆ ಏನಂದರೆ, ಇವಾಗ ನಿಮ್ಮ ಸ್ಕಿನ್ ಕಲರ್ ಏನಿರುತ್ತೆ ಮತ್ತು ನೀವು ಯೂಸ್ ಮಾಡುವಂಥ ಕನ್ಸಿಲರ್ ಶೇಡ್ ಎರಡೂ ಸೇಮ್ ಆಗಿರಬೇಕು. ಅಂದರೆ ನೀವು ಬ್ಲೆಂಡ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಕಾಣಿಸ್ಬಾರ್ದು. ಹೇಗೆ ನಾನು ತೋರಿಸ್ತೀನಿ ನೋಡಿ. ಸೊ ಈಗ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. 1 ಡಾಟ್ ಆಫ್ ಕಲರ್ ಕರೆಕ್ಟರ್ ಅಂದರೆ ಆರೆಂಜ್ ಕರೆಕ್ಟರ್, ಇನ್ನೊಂದು ಡಾಟ್ ಆಫ್ ಕನ್ಸೀಲರ್. ಇದು ಪ್ಯಾಕ್ನ ಕಲರ್ ಕರೆಕ್ಟರ್ ಇನ್ ದ ಶೇಡ್ ಪಂಪ್ಕಿನ್. ಆರ್ ನಿಮಗೆ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಪೀಚ್ ಕಲರಲ್ಲಿ ಕೂಡ ತೊಗೊಬೋದು, ಅಂದರೆ ಇದಕ್ಕಿಂತ ಲೈಟ್ ಶೇಡ್ ಆಫ್ ಆರೆಂಜ್ ತೊಗೋಬೋದು. ಡಾರ್ಕ್ ನಿಮಗೆ ಜಾಸ್ತಿ ಪಿಗ್ಮೆಂಟೇಷನ್ ಇದ್ದರೆ ಪ್ರಾಪರ್ ಆರೆಂಜ್ ಕರೆಕ್ಟರ್ ತೊಗೊಳ್ಳಿ. ಇದರ ಜೊತೆಗೆ 1 ಡಾಟ್ ಆಫ್ ಕನ್ಸೀಲರ್. ಈಗ ನೋಡಿ ಕಣ್ಣಿನ ಮೇಲೆ ಅಂದರೆ ಐಲಿಡ್ ಮೇಲೆ ಕೂಡ ನನಗೆ ಪಿಗ್ಮೆಂಟೇಷನ್ ಇದೆ ಅಂದರೆ ಅಲ್ಲೂ ಕೂಡ 1 ಡಾಟ್ ಆಫ್ ನಿಮ್ಮ ಕಲರ್ ಕರೆಕ್ಟರ್, 1 ಡಾಟ್ ಆಫ್ ಕನ್ಸೀಲರ್. ಇದೆರಡು ಹಾಕಿ ನೀವು ಬ್ಲೆಂಡ್ ಮಾಡೋದಕ್ಕೆ ಜಸ್ಟ್ ನಿಮ್ಮ ಕೈ ಬೆರಳು ಸಾಕು. ಬಿಕಾಸ್ ನೀವು ಬ್ರಷ್ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ಬೆರಳನ್ನು ಯೂಸ್ ಮಾಡ್ಬೋದು. ಬ್ಯೂಟಿ ಬ್ಲೆಂಡರ್ ಏನು ಮಾಡುತ್ತೆ, ಪ್ರಾಡಕ್ಟ್ನ ಹೀರ್ಕೊಳ್ಳುತ್ತೆ. ಬಿಕಾಸ್ ಅದು ಸ್ಪಂಜ್ ಆಗಿರೋದ್ರಿಂದ ನೀವು ನೀರಿನ ಅಂಶ ಏನಿದ್ರೂ ಕೂಡ ಹೀರ್ಕೊಳ್ಳುತ್ತೆ. ಸೊ ಅದು ನಿಮ್ಮ ಈ ಒಂದು ಪ್ರಾಡಕ್ಟ್ ಏನಿದೆ ಕಲರ್ ಕರೆಕ್ಟರ್
ಮತ್ತು ಕನ್ಸಿಲರ್ ಇದು ಹೀರ್ಕೊಂಡಾಗ ನಿಮಗೆ ಕವರೇಜ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಸೊ ಅದಕ್ಕಾಗಿ ಬ್ರಷ್ ಕೂಡ ಬೇಡ ಅಂದರೆ ಜಸ್ಟ್ ಯೂಸ್ ಯೋರ್ ಫಿಂಗರ್ಸ್, ತುಂಬ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನೋಡ್ಬೋದು ಈಗ ಬ್ಲೆಂಡ್ ಆಗಿದ ನಂತರ ನನ್ನ ಸ್ಕಿನ್ ಟೋನ್ಗೂ ಮತ್ತು ನನ್ನ ಅಂಡರ್ ಐ ಏರಿಯಾ ನೀಟಾಗಿ ಮ್ಯಾಚ್ ಆಗ್ತಿದೆ. ದ್ಯಾಟ್ ಈಸ್ ಪಿಗ್ಮೆಂಟೇಷನ್ ಫುಲ್ ಏನೂ ಕಾಣ್ತಲ್ಲ, ಅಟ್ಲೀಸ್ಟ್ 90% ಅಂತೂ ಕನ್ಸೀಲ್ ಆಗಿಬಿಟ್ಟಿದೆ ಇವಾಗ. ಸೊ ಡಾರ್ಕ್ ಸರ್ಕಲ್ಸ್ ಕಾಣಿಸ್ತಲ್ಲ. ಯು ಕ್ಯಾನ್ ಕಂಪೇರ್ ಟು ದ ಅದರ್ ಸೈಡ್ ಆ್ಯಂಡ್ ಸಿ ಇಫ್ ಯು ವಾಂಟ್. ಸೊ ಈಗ ನಿಮಗೆ ತುಂಬ ಆರೆಂಜಿ ಪಿಂಕ್ ಥರ ಏನಾದರೂ ಕಾಣಿಸಿದ್ರೆ ದಟ್ ಈಸ್ ಯು ಹ್ಯಾವ್ ಅಪ್ಲೈಡ್ ಲಾಟ್ ಆಫ್ ಆರೆಂಜ್ ಕರೆಕ್ಟರ್. ಸೊ ಹೀಗೆ ಕಾಣಿಸ್ತಿದ್ರೆ ಇನ್ನೊಂದು ಸರಿ ಕನ್ಸಿಲರ್ನ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಅಂದ ಹಾಗೆ ನಾನು ಯೂಸ್ ಮಾಡಿದಂಥ ಕನ್ಸಿಲರ್ ಬಂದು ನಂಬರ್ 1 ಮೈ ಫೇವ್ರೆಟ್ ಕನ್ಸಿಲರ್, ದಟ್ ಈಸ್ ಮೇಬೆಲಿನ್ ಫಿಟ್ ಮಿ ಕನ್ಸಿಲರ್ ಇನ್ ದ ಶೇಡ್ ಕ್ಯಾರಮೆಲ್. ಸೊ ಈ ಕ್ಯಾರಮೆಲ್ ಶೇಡ್ ಏನಿದೆ, ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ ಇದ್ದರೆ ನೀವು ಇದನ್ನು ನೀವು ಯೂಸ್ ಮಾಡ್ಬೋದು. ಅಂದರೆ ಮೀಡಿಯಮ್ ಸ್ಕಿನ್ ಟೋನ್ ಆಗಿದ್ದು ಒಂಥರ ಯೆಲ್ಲೋ ಅಂಡರ್ ಟೋನ್ ಇದ್ದರೆ ಈ ಒಂದು ಕನ್ಸಿಲರ್ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಈಗ ನೀವು ನೋಡ್ಬೋದು ಎಷ್ಟು ನ್ಯಾಚುರಲ್ ಆದ ರೀತಿಯಲ್ಲಿ ನೀಟಾಗಿ ಕನ್ಸೀಲ್ ಆಗಿದೆ ಅಂತ. ಈಗ ಇನ್ನೊಂದು ಕಡೆ ಕೂಡ ಇದೇ ಥರ ನಾನು ಬ್ಲೆಂಡ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ನೀವು ಮುಂಚೆ ಇದ್ದಿದ್ದ ಫೇಸ್ಗೂ ಇವಾಗಿರೋದಕ್ಕೂ ನೀವು ಕಂಪೇರ್ ಮಾಡಿ ನೋಡಿದ್ರೆ ಬ್ಯೂಟಿಫುಲ್ಲಾಗಿ ಕನ್ಸೀಲ್ ಆಗಿಬಿಟ್ಟಿದೆ. ಸೊ ಈಗ ಅರೌಂಡ್ ಮೈ ಮೌತ್ ಅಂದರೆ ಬಾಯಿಯ ಸೈಡಲ್ಲಿ ಕೂಡ ನನಗೆ ಪಿಗ್ಮೆಂಟೇಷನ್ ಇದೆ ಅನ್ನಲ್ವಾ, ಅದನ್ನು ಕೂಡ ನಾನು ಇದೇ ರೀತಿಯಲ್ಲಿ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಟ್ ಈಸ್ ಯೂಸಿಂಗ್ 1 ಡಾಟ್ ಆಫ್ ಕಲರ್ ಕರೆಕ್ಟರ್ ಆ್ಯಂಡ್ 1 ಡಾಟ್ ಆಫ್ ಕನ್ಸೀಲರ್. ಸೊ ಇದೆರಡನ್ನು ಹಾಕಿ ಬ್ಲೆಂಡ್ ಮಾಡಿದಾಗ ಈ ಏರಿಯಾನಲ್ಲಿ ಕೂಡ ನಿಮಗೆ ಫ್ಲಾಲೆಸ್ ಆಗಿ ಕಾಣುತ್ತೆ, ಅಂದರೆ ಈವೆನ್ ಟೋನಾಗಿ ಕಾಣುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ಪಿಗ್ಮೆಂಟೇಷನ್ ಎಲ್ಲೆಲ್ಲಾದರೂ ಇದ್ದರೆ, ಟ್ಯಾನ್ ಮಾರ್ಕ್ಸ್ ಎಲ್ಲೆಲ್ಲಾದರೂ ಇದ್ದರೆ ಈ ರೀತಿ ನೀವು ಏನು ಮಾಡ್ಬೋದು, ಕಲರ್ ಕರೆಕ್ಟರ್ ಮತ್ತು ಕನ್ಸಿಲರ್ ಎರಡನ್ನೂ ಸೇರಿ ನೀವು ಬ್ಲೆಂಡ್ ಮಾಡ್ಕೋಬೋದು. ನಿಮ್ಮ ಫೇಸ್ನ ಈವೆನ್ ಟೋನಾಗಿ ಮಾಡ್ಬೋದು. ಈ ಒಂದು ಮೆಥಡನ್ನೇ ಫಾಲೋ ಮಾಡೋದು ಮೇಕಪ್ ಆರ್ಟಿಸ್ಟ್ಗಳು. ಇಟ್ಸ್ ಅ ವೆರಿ ಈಸಿ ಮೆಥಡ್. ಸೊ ಇದನ್ನು ನಾವು ನೀವು ಅಂಡರ್ ಐ ಏರಿಯಾ ಎಸ್ಪೆಷಲಿ ಇದನ್ನು ನಾವು ಸೆಟ್ ಮಾಡಬೇಕು. ಫೇಸಸ್ ಕ್ಯಾನಡಾನ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ, ನನ್ನ ಶೇಡ್ ಬೇಷ್. ಸೊ ಒಂದು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷನ್ನ ತೊಗೊಂಡಿದ್ದೀನಿ ಬಿಕಾಸ್ ಇದು ಕಣ್ಣಿನ ಕಾರ್ನರ್ ಒಳಗಡೆ ಎಲ್ಲ ಈಸಿಯಾಗಿ ರೀಚ್ ಆಗುತ್ತೆ ಅಂತ. ಸೊ ಜಸ್ಟ್ ಐ ಆಮ್ ಗಿವಿಂಗ್ ಅ ಲೈಟ್ ಡಸ್ಟ್. ಏನಕ್ಕಂದರೆ ಈಗ ಆಲ್ರೆಡಿ ನಾನು ಪ್ರೈಮರ್ ಹಾಕಿ ನಾನು ಮೇಕಪ್ ಮಾಡಿರೋದ್ರಿಂದ ಚಾನ್ಸಸ್ ಆರ್ ಲೆಸ್ ಕ್ರೀಸ್ ಆಗೋದಕ್ಕೆ, ಅಂದರೆ ಲೈನ್ ಒಳಗಡೆ ಹೋಗಿ ಉಳ್ಕೊಳ್ಳೋದಿಲ್ಲ. ಬಟ್ ಇನ್ನೂ ಒಂದು ಸರಿ ನಾವು ಪೌಡರಲ್ಲಿ ಎಸ್ಪೆಷಲಿ ಕಾಂಪ್ಯಾಕ್ಟ್ ಆರ್ ಎನಿ ಲೂಸ್ ಪೌಡರ್ನಿಂದ ಸೆಟ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ಮೂತ್ ಆಗಿಬಿಡುತ್ತೆ, ಕ್ರೀಸಿಂಗ್ ಅಂತೂ ಆಗೋದೇ ಇಲ್ಲ. ಸೊ ನಿಮಗೆ ಇನ್ನೂ ಜಾಸ್ತಿ ರಿಂಕಲ್ಸ್ ಇದು ಕ್ರೀಸಿಂಗ್ ಜಾಸ್ತಿ ಆಗುತ್ತಂದರೆ ಇನ್ನೊಂದು ಟಿಪ್ ಕೊಡ್ತೀನಿ ನೋಡಿ. ಒಂದು ಟಿಶ್ಯೂ ಪೇಪರ್ನ ಇಟ್ಕೊಳ್ಳಿ. ಆ ಟಿಶ್ಯೂ ಪೇಪರ್ ಮೇಲೆ ನೀವು ಪೌಡರನ್ನು ಡಸ್ಟ್ ಮಾಡಿ. ಆಗ ನಿಮಗೆ ಆ ಲೈನ್ ಒಳಗಡೆ ಹೋಗಿ ಉಳ್ಕೊಳ್ಳೋದಿಲ್ಲ ಪ್ರಾಡಕ್ಟ್, ಮತ್ತು ಲೈನ್ ಆಗಿ ಕೂಡ ಕಾಣೋದಿಲ್ಲ. ಸೊ ದಿಸ್ ಟಿಪ್ ಆಲ್ಸೋ ಯು ಕ್ಯಾನ್ ಫಾಲೋ. ಸೊ ಏನಂದರೆ ಇವಾಗ ಫುಲ್ ನಾವು ಪೌಡರ್ ಹಾಕಿದ ನಂತರ ನೀಟಾಗಿ ಸ್ಮೂತ್ ಆಗಿಬಿಡುತ್ತೆ. ನಾವು ಪ್ರಾಡಕ್ಟ್ ಅಪ್ಲೈ ಮಾಡಿರೋ ಏರಿಯಾಗಳಲ್ಲೆಲ್ಲ ತುಂಬ ಫ್ಲಾಲೆಸ್ ಆಗಿ ಕೂಡ ಕಾಣುತ್ತೆ. ಸೊ ಹಿಯರ್ ಯು ಕ್ಯಾನ್ ಫಿನಿಶ್ ಯೋರ್ ಮೇಕಪ್ ಲುಕ್ ಆ್ಯಂಡ್ ಟ್ರೈ ಟು ಕಂಪೇರ್ ಎಷ್ಟು ನೀಟಾಗಿ ಈವನ್ ಟೋನಾಗಿ ಕಾಣಿಸ್ತಿದೆ. ನೀವು ನೋಡ್ಬೋದು ಪಿಗ್ಮೆಂಟೇಷನ್ ಎಲ್ಲ ನೀಟಾಗಿ ಕವರ್ ಆಗಿದೆ. ಈಗ ನಾನು ಫುಲ್ ಫೇಸ್ನ ಒಂದು ಸರಿ ಕಾಂಪ್ಯಾಕ್ಟ್ ಪೌಡರಿಂದ ಡಸ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಆಲ್ರೆಡಿ ನನ್ನ ಫೇಸ್ ಫುಲ್ ಈವನ್ ಟೋನಾಗಿ ಆಗಿದೆ. ಕಾಂಪ್ಯಾಕ್ಟಿಂದ ಸೆಟ್ ಮಾಡೋದ್ರಿಂದ ಕಂಪ್ಲೀಟ್ ಫೇಸ್ ಮೇಲೆ ನಮಗೇನಾದರೂ ಆಯ್ಲಿನೆಸ್ ಏನಾದರೂ ಇದ್ದರೆ ಇದೆಲ್ಲ ಕಾಂಪ್ಯಾಕ್ಟ್ ಪೌಡರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇಫ್ ಯು ಆರ್ ಅ ಆಯ್ಲಿ ಸ್ಕಿನ್ ಟೈಪ್, ನೀವು ಕಾಂಪ್ಯಾಕ್ಟ್ ಪೌಡರನ್ನೇ ಆದಷ್ಟು ಯೂಸ್ ಮಾಡಬೇಕು. ಬಿಕಾಸ್ ಕಾಂಪ್ಯಾಕ್ಟ್ ಪೌಡರ್ ಹಾಕಿದ ಕೂಡಲೇ ಏನಾಗುತ್ತಂದರೆ ಫೇಸ್ ಮೇಲಿರುವಂಥ ಆಯ್ಲಿನೆಸ್ಸು ಮತ್ತು ಆ ಗ್ಲಾಸನ್ನೆಲ್ಲ ನೀಟಾಗಿ ಮ್ಯಾಟ್ ಮಾಡಿಬಿಡುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತಾದ ನಂತರ ನೀವು ಮತ್ತೆ ಆಯ್ಲಿ ಆಗೇನೆ ಆಗ್ತಾಯಿದ್ರೆ ಜಸ್ಟ್ ಗಿವ್ ಅನದರ್ ಲೈಟ್ ಕೋಟ್ ಆಫ್ ಡಸ್ಟ್ ಆಫ್ ಪೌಡರ್. ಅಂದರೆ ಏನಂದರೆ ಇವಾಗ ನೀವು ಮದುವೆಗೆ ಹೋಗಿರ್ತೀರ, ಎಲ್ಲಾದರೂ ಹೋಗಿರ್ತೀರ, ಒಂದು ಕಾಂಪ್ಯಾಕ್ಟ್ ಪೌಡರ್ನ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಮತ್ತೆ ಆಯ್ಲಿಯಾಗಿ ಫೀಲ್ ಆಗ್ತಾಯಿದ್ರೆ ಜಸ್ಟ್ ಡ್ಯಾಬ್ ಇಟ್ ಯೂಸಿಂಗ್ ಅ ಟಿಶ್ಯೂ ಆ್ಯಂಡ್ ಗಿವ್ ಇಟ್ ಅಗೇನ್ ಅ ಟಚ್ ಅಪ್ ಯೂಸಿಂಗ್ ಕಾಂಪ್ಯಾಕ್ಟ್ ಪೌಡರ್. ಆಗ ಏನಾಗುತ್ತೆ, ಇನ್ನು ನಿಮಗೆ ಆಯ್ಲಿಯಾಗಿ ಫೀಲ್ ಆಗೋದಿಲ್ಲ. ಎಕ್ಸ್ಟ್ರಾ ಆಯ್ಲಿ ಸ್ಕಿನ್ ಇರೋರಿಗೆ ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು. ಬಟ್ ಆದಷ್ಟು ಕಾಂಪ್ಯಾಕ್ಟ್ ಪೌಡರನ್ನೇ ಯೂಸ್ ಮಾಡಿ ಆಯ್ಲಿ ಸ್ಕಿನ್ನವರು. ನೀವು ಡ್ರೈ ಸ್ಕಿನ್ ಆಗಿದ್ದರೂ ಆರ್ ಕಾಂಬಿನೇಷನ್ ಸ್ಕಿನ್ ಅವರಾಗಿದ್ದರೆ ನೀವು ಜಸ್ಟ್ ಗಿವ್ ಅ ಡಸ್ಟ್ ಆಫ್ ಲೂಸ್ ಪೌಡರ್. ಬಟ್ ಲೂಸ್ ಪೌಡರ್ ನಿಮ್ಗೆ ಅಷ್ಟು ಕವರೇಜ್ ಕೊಡೋದಿಲ್ಲ. ಕಾಂಪ್ಯಾಕ್ಟ್ ಪೌಡರ್ನಿಂದ ಒಂಚೂರು ಕವರೇಜ್ ಜಾಸ್ತಿ ಸಿಗುತ್ತೆ. ಸೊ ಐಬ್ರೋಸ್ನ ಫಿಲ್ ಮಾಡಿಕೊಂಡೆ. ಆಮೇಲೆ ಮಸ್ಕರ ಹಾಕ್ತಾಯಿದ್ದೀನಿ, ಮೇಬೆಲಿನ್ ಸ್ಕೈ ಹೈ ಮಸ್ಕರ, ಮೈ ಫೇವ್ರೆಟ್ ಮಸ್ಕರ. ನೋಡಿ ಇವಾಗ ನೀವು ಒಂದು ಸಿಂಪಲ್ ಮೇಕಪ್ ಮಾಡ್ಕೊತಿದ್ರು ಅಷ್ಟೇ, ಜಸ್ಟ್ ಫಿಲ್ಲಿಂಗ್ ಯೋರ್ ಐಬ್ರೋಸ್ ಆ್ಯಂಡ್ ಗಿವ್ ಅ ಗುಡ್ ಕೋಟ್ ಆಫ್ ಮಸ್ಕರ, ಇದೆರಡು ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ನೀವು ಇದನ್ನು ಏನೋ ಅಂತ ಅವಾಯ್ಡ್ ಮಾಡ್ಬೋದು, ಬಟ್ ಒಂದು ಒಳ್ಳೆ ರೀತಿಯಲ್ಲಿ ಫಿಲ್ ಆಗಿರುವಂಥ ಐಬ್ರೋಸ್, ಒಳ್ಳೆ ಡಿಫೈನ್ಡ್ ಆಗಿ ಕಾಣಿಸಿರುವಂಥ ಐ ಲ್ಯಾಶಸ್
ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಮಾಡುತ್ತೆ. ನಿಮ್ಮ ಕಣ್ಣುಗಳಿಗೆ ಒಂದು ಒಳ್ಳೆ ಡೆಫಿನೇಷನ್ ಕೊಡುತ್ತೆ. ನೀವಿನ್ನು ಐ ಶ್ಯಾಡೋ ಆರ್ ಐಲೈನರ್ ಇದೆಲ್ಲ ಹಾಕೋದು ಸೆಕೆಂಡ್ರಿ. ನೀವು ಬೇಕಂದರೆ ಐಲೈನರ್ ಹಾಕೋಬೋದು, ಕಾಜಲ್ ಹಾಕೋಬೋದು. ಜಸ್ಟ್ ಮೇಕ್ ಶ್ಯೂರ್ ಐಬ್ರೋಸ್ನ ತುಂಬ ಚೆನ್ನಾಗಿ ಗ್ರೂಮ್ ಮಾಡಿರಬೇಕು. ಗ್ರೂಮ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಫಿಲ್ ಮಾಡ್ಕೊಳ್ಳಿ ಗ್ಯಾಪ್ಸ್ನ. ಆಮೇಲೆ ಮಸ್ಕರ ಹಾಕಿ ತುಂಬ ಬ್ಯೂಟಿಫುಲ್ಲಾಗಿ ನ್ಯಾಚುರಲಾಗಿ ಕಾಣುತ್ತೆ. ಇದಿಷ್ಟೇ. ನಾನು ಎಕ್ಸ್ಟ್ರಾ ಐ ಮೇಕಪ್ ಎಲ್ಲ ಏನೂ ಮಾಡ್ತಿಲ್ಲ. ಜಸ್ಟ್ ನಾನು ಶುಗರ್ನ ಒಂದು ಮಾರ್ವೆಲ್ ಅನ್ನುವಂಥ ಶೇಡಲ್ಲಿರುವಂಥ ಒಂದು ಕ್ರೀಮ್ ಬ್ಲಷ್ನ ತೊಗೊಂಡು ನಾನು ಬ್ಲಷ್ ಹಾಕ್ತಿದ್ದೀನಿ. ಜಸ್ಟ್ ಗಿವ್ ದಟ್ ವಾರ್ಮ್ತ್ ಆನ್ ಮೈ ಫೇಸ್. ಈಗ ನಾನು ಜಸ್ಟ್ ಕಾಂಪ್ಯಾಕ್ಟನ್ನು ಹಾಕಿ ಬಿಟ್ಬಿಟ್ಟಾಗ ಏನಾಗುತ್ತೆ, ಫೇಸ್ ಮೇಲೆ ಏನು ನಮಗೆ ಒಂದು ಫ್ಲಶ್ ಆಫ್ ಕಲರ್ ಏನೂ ಇರೋದಿಲ್ಲ. ಲುಕ್ಸ್ ವೆರಿ ಪ್ಲೇನ್. ಬ್ಲಷ್ ಹಾಕಿದಾಗ ಏನಾಗುತ್ತೆ, ಫೇಸ್ ಕೂಡ ಒಂದು ಡೈಮೆನ್ಷನ್ ಕ್ರಿಯೇಟ್ ಆಗುತ್ತೆ ಫೇಸ್ ಮೇಲೆ, ಮೇಕಿಂಗ್ ಇಟ್ ಲುಕಿಂಗ್ ಸ್ಲಿಮ್ಮರ್ ಆರ್ ವಾಟ್ ಎವರ್. ಆಮೇಲೆ ಡೆಫಿನೇಷನ್ ಇರೋದಕ್ಕೆ ಅದಕ್ಕೆ ನಾವು ಹೇಳೋದು. ಆಮೇಲೆ ನೋಡಿ, ಒಂದು ಬ್ಲಷ್ ಏನಿದೆ ಕ್ರೀಮ್ ಬ್ಲಷ್ ಆಗಿರೋದ್ರಿಂದ ಇದಕ್ಕೂ ಕೂಡ ನೀವು ಯಾವುದೇ ಒಂದು ಬ್ಯೂಟಿ ಬ್ಲೆಂಡರ್ ಅವ್ರ ಬ್ರಷ್ನ ಅಗತ್ಯ ಇಲ್ಲ. ಆರಾಮಾಗಿ ನಿಮ್ಮ ಬೆರಳ ಸಹಾಯದಿಂದನೇ ಬ್ಲೆಂಡ್ ಮಾಡಿಬಿಡ್ಬೋದು. ಆ್ಯಂಡ್ ಒನ್ ಮೋರ್ ಟಿಪ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಲಿಪ್ಸ್ಟಿಕ್ ಚೂಸ್ ಮಾಡುವಾಗ ಎಸ್ಪೆಷಲಿ ಈ ರೀತಿ ಪಿಗ್ಮೆಂಟೇಷನ್ ಸ್ಕಿನ್ ಇರೋರು, ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇರೋರು ಅವ್ರ ಪಿಗ್ಮೆಂಟೇಷನ್ ಜಾಸ್ತಿ ಇರೋರು, ಗೋ ಫಾರ್ ಲಿಟಲ್ ಡೀಪರ್ ಲಿಪ್ ಶೇಡ್ಸ್. ಅಂದರೆ ಒಂಚೂರು ಡಾರ್ಕರ್ ಲಿಪ್ ಶೇಡ್ಸನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಬಿಕಾಸ್ ನೀವು ಲೈಟರ್ ಶೇಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಪಿಗ್ಮೆಂಟೇಷನ್ ಏನಾದರೂ ಇನ್ನೂ ಸ್ವಲ್ಪ ಏನಾದರೂ ಕಾಣಿಸಿದ್ರೆ ಅದ್ರಿನ್ನೂ ಜಾಸ್ತಿ ಕಾಣಿಸೋ ರೀತಿಯಲ್ಲಿ ಮಾಡುತ್ತೆ. ವೆರಾಸ್ ನೀವು ಡಾರ್ಕ್ ಲಿಪ್ ಕಲರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಫೇಸ್ ಬ್ರೈಟಾಗಿ ಕಾಣುತ್ತೆ. ಆಗ ಫೇಸ್ ಬ್ರೈಟಾಗಿ ಕಾಣಿಸಿದಾಗ ಕಾಣುತ್ತೆ, ಆಟೋಮ್ಯಾಟಿಕ್ಕಾಗಿ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ ಆರ್ ಎನಿ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಅಷ್ಟಾಗಿ ಕಾಣೋದಿಲ್ಲ. ಸೊ ನೀವು ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡ್ಬೋದು. ಸೊ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಎಷ್ಟು ನ್ಯಾಚುರಲ್ ಆಗಿದೆ ಮೇಕಪ್ ನೀವು ನೋಡ್ಬೋದು. ನಾನು ಯಾವುದೇ ಒಂದು ಏನು ಹೇಳೋದು ಫೌಂಡೇಶನ್ ಆರ್ ಏನು ಯೂಸ್ ಮಾಡಿಲ್ಲ, ಜಾಸ್ತಿ ಪ್ರಾಡಕ್ಟನ್ನು ಕೂಡ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಕಾಂಪ್ಯಾಕ್ಟ್ ಆ್ಯಂಡ್ ಕನ್ಸೀಲರ್ ಆ್ಯಂಡ್ ಕಲರ್ ಕರೆಕ್ಟರ್, ಈ ಒಂದು 3 ಪ್ರಾಡಕ್ಟ್ಗಳಿಂದ ಈ ಒಂದು ನ್ಯಾಚುರಲ್ ಲುಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೀವು ನೋಡ್ಬೋದು. ಸೊ ಈ ಒಂದು ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡಿದಾಗ ಏನಾಗುತ್ತೆ, ಫೇಸ್ ಕೂಡ ಫ್ಲಾಲೆಸ್, ಸ್ಕಿನ್ ಕೂಡ ಫ್ಲಾಲೆಸ್ ಆಗಿ ಕಾಣುತ್ತೆ. ಸೊ ಇಟ್ಸ್ ಅ ಬೇಸಿಕ್ ವಿಡಿಯೋ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗಿರುತ್ತೆ. ನ್ಯಾಚುರಲ್ ಆಗಿ ಕಾಣುತ್ತೆ ಅಂದರೆ ಫೇಸ್ ಏನು, ಇವಾಗ ನಿಮ್ಗೆ ಏನಾದರೂ ಮಚ್ಚೆ ಏನಾದರೂ ಇದ್ದರೆ ಫೇಸ್ ಮೇಲೆ ಅವ್ರ ಚಿಕ್ಕ ಚಿಕ್ಕ ಗುಳ್ಳೆ ಇದ್ದರೂ ಕೂಡ ಅದು ನಿಮಗೆ 100% ನೀಟಾಗಿ ಕವರ್ ಆಗಿರೋದಿಲ್ಲ. ನ್ಯಾಚುರಲ್ ಆಗಿ ಕಾಣುತ್ತೆ ಅಂದರೆ ಒಂದು ಚೂರು ಕಾಣುತ್ತೆ. ಸೊ ಅವಾಗೇನಾಗುತ್ತೆ, ಯು ಫೀಲ್ ಈವನ್ ಮೋರ್ ನ್ಯಾಚುರಲ್ ಮೇಕಪ್ ಲುಕ್. ಫುಲ್ಲಾಗಿ ಕವರ್ ಮಾಡಬೇಕಂದ್ರೆ ಯು ಮಸ್ಟ್ ಯೂಸ್ ಅ ಫುಲ್ ಕವರೇಜ್ ಫೌಂಡೇಶನ್. ಅದು ಒಂದು ಹೆವಿ ಮೇಕಪ್ ಆಗೋಗುತ್ತೆ. ಈ ಒಂದು ಮೇಕಪ್ ಲುಕ್ ನೀವು ಜಸ್ಟ್ ಹೀಗೆ ಒಂದು ಸಿಂಪಲ್ ಫಂಕ್ಷನ್ಗೆ ಹೋಗಬೇಕಂದ್ರೆ ತುಂಬಾ ಲೈಟಾಗಿ ಫೀಲ್ ಆಗಬೇಕಪ್ಪ, ಜಾಸ್ತಿ ಹೆವಿ ಮೇಕಪ್ ಬೇಡ, ಅವ್ರು ಡೈಲಿ ಎಲ್ಲಾದರೂ ಹೀಗೆ ಹೊರಗಡೆ ಹೋಗ್ತಿದ್ದೀನಂದ್ರೂ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.